ಒಂದು ಕಡೆ ನೆಲದ ಮೇಲೆ ಹೊರಳಾಡ್ತಾ ಉರುಳು ಸೇವೆ ಮಾಡ್ತಿರೋ ಜನ, ಇನ್ನೊಂದು ಕಡೆ ಬೆಳ್ಳಿ ತಗಡಿನ ನಾಗನ ಮೂರ್ತಿಗಳನ್ನು ಖರೀದಿಸಿ ದೇವರಿಗೆ ಒಪ್ಪಿಸ್ತಿರೋ ಭಕ್ತರ ದಂಡು, ಮತ್ತೊಂದು ಕಡೆ ತಲೆಯ ಮೇಲೆ ಕಲ್ಲುಗಳನ್ನಿಟ್ಟುಕೊಂಡು ಸಾಲಾಗಿ ಸಾಕ್ತಿರೋ ಜನಸಮೂಹ. ಅಸಲಿಗೆ ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇಚಿಲಂಪಾಡಿ ಅನ್ನೋ ಗ್ರಾಮದಲ್ಲಿರುವ ಸಂತ ಜಾರ್ಜ್ ಆರ್ಥೋಡಾಕ್ಸ್ ಚರ್ಚ್ನಲ್ಲಿ. ಅರೆ, ನಾಗದೋಷ ನಿವಾರಣೆಗೂ ಕ್ರೈಸ್ತ ದೇವಾಲಯಕ್ಕೂ ಏನಪ್ಪಾ ಸಂಬಂಧ ಅನ್ಕೊಂಡ್ರ? ಇನ್ನು ಕ್ರೈಸ್ತರ ಚರ್ಚ್ನಲ್ಲಿ ಇದೇನಪ್ಪ ಉರುಳು ಸೇವೆ ಅಂತ ಅಚ್ಚರಿ ಪಡ್ತಾ ಇದ್ದೀರಾ? ಹೌದು, ಅಚ್ಚರಿಯಾದ್ರೂ ಇದು ನಿಜ. ಇಚಿಲಂಪಾಡಿ ಅನ್ನೋ ಗ್ರಾಮದಲ್ಲಿರೋ ಈ ಚರ್ಚ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಂಥದ್ದೊಂದು ನಂಬಿಕೆ ನಡೆದುಕೊಂಡು ಬಂದಿದೆ. ತಮ್ಮ ಕಷ್ಟಗಳನ್ನು ನಿವಾರಿಸೋ ಸಲುವಾಗಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದ ಲಕ್ಷಾಂತರ ಭಕ್ತರು ವಾರ್ಷಿಕ ಜಾತ್ರೆಯ ದಿನ ತಾವು ಹೊತ್ತುಕೊಳ್ಳೋ ಹರಕೆಯನ್ನ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತೀರಿಸೋದು ವಾಡಿಕೆ. ಈಗಾಗಲೇ ಸಾವಿರಾರು ಜನರು ಇಲ್ಲಿ ಹರಕೆ ಹೊತ್ತುಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಸರ್ಪದೋಷಕ್ಕಾಗಿ ಮಡೆ ಸ್ನಾನದ ರೀತಿಯಲ್ಲಿ ಉರುಳು ಸೇವೆ ಸಲ್ಲಿಸಲಾಗುತ್ತದೆಯೋ ಅದೇ ರೀತಿ ಇಲ್ಲೂ ಉರುಳು ಸೇವೆ ನಡೆಸಲಾಗುತ್ತೆ. ಆದರೆ ಇಲ್ಲಿ ನಡೆಯೋ ಉರುಳು ಸೇವೆ ಯಾರದ್ದೋ ಎಂಜಲೆಲೆಯ ಮೇಲೆ ನಡೆಸೋ ಉರುಳಾಟವಂತೂ ಅಲ್ವೇ ಅಲ್ಲ. ಬದಲಾಗಿ ಭಕ್ತಿಯಿಂದ ಹರಕೆ ಹೊತ್ತುಕೊಂಡ ಸರ್ವಧರ್ಮೀಯ ಭಕ್ತರು ಸೇರಿಕೊಂಡು ತೀರಿಸೋ ಜಸ್ಟ್ ಒಂದು ಭಾವೈಕ್ಯತೆಯ ಹರಕೆಯಷ್ಟೇ. ಇನ್ನು ಇಷ್ಟು ಮಾತ್ರವಲ್ಲದೆ ಮೊಣಕಾಲ ಮೇಲೆ ನಡೆಯುವುದು ಕೂಡ ಇಲ್ಲಿನ ಹರಕೆ ತೀರಿಸುವ ಒಂದು ವಿಧಾನ. ಅಲ್ಲದೆ ಈ ಉರುಳು ಸೇವೆ ತೀರಿಸುವ ಮುನ್ನ ಹಿಂದೂಗಳ ಸಂಪ್ರದಾಯದಂತೆ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕು ಅನ್ನೋ ವಾಡಿಕೆನೂ ಇದೆ. ಹಾಗಾಗಿ ಇಲ್ಲಿಗೆ ಬರೋ ಭಕ್ತರು ಸಂತ ಜಾರ್ಜರ ಆಣತಿಯಂತೆ ಇವೆಲ್ಲವನ್ನೂ ಚಾಚೂ ತಪ್ಪದೆ ಪಾಲಿಸುತ್ತಾರೆ. ತಮಗೆ ಸಂಕಷ್ಟ ಬಂದಾಗ ದೇವರಿಗೆ ಹರಕೆ ಹೊತ್ತುಕೊಂಡಿದ್ದರಿಂದ ಸಂಕಷ್ಟಗಳು ನಿವಾರಣೆಯಾಗಿದೆ ಅನ್ನೋದು ಭಕ್ತರ ನಂಬಿಕೆ. ಅದೇನೇ ಇದ್ರೂ ಭಕ್ತಿಗೆ ಧರ್ಮವೇ ಮುಖ್ಯ ಅಲ್ಲ ಅನ್ನೋದನ್ನ ಈ ಗ್ರಾಮದ ಜನರು ಒಪ್ಪಿಕೊಂಡಿದ್ದು ಒಟ್ಟಾಗಿ ಜನರ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ. ಇನ್ನು ಈ ಆಚರಣೆಯಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಷ್ಟೇ ಅಲ್ಲದೆ ರಾಜ್ಯದ ನಾನಾ ಕಡೆಗಳಿಂದ, ಅದರಲ್ಲೂ ಹೊರ ರಾಜ್ಯ ಕೇರಳದ ಭಕ್ತರು ಹೆಚ್ಚಾಗಿ ಬರ್ತಾರೆ. ಈ ದೇವಾಲಯ ಮಲಯಾಳಿ ಕ್ರಿಶ್ಚಿಯನ್ನರಿಗೆ ಸೇರಿದ್ರೂ ಇಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರು ಕೂಡ ಭಾಗವಹಿಸುತ್ತಾರೆ. ಇದರ ಜೊತೆಗೆ ಕ್ರೈಸ್ತರ ಆರಾಧನೆಯ ಭಾಗವಾದ ಕ್ಯಾಂಡಲ್ ಹಚ್ಚಿ ದೇವರನ್ನ ಬೇಡಿಕೊಂಡ್ರೂ ಇಷ್ಟಾರ್ಥ ಈಡೇರುತ್ತೋ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಎಲ್ಲಾ ಧರ್ಮದವರು ದೇವರಿಗೆ ಕ್ಯಾಂಡಲ್ ಹಚ್ಚೋ ದೃಶ್ಯಗಳು ಇಲ್ಲಿ ಕಂಡುಬರೋದು ಸಾಮಾನ್ಯ. ಇದರ ಜೊತೆಗೆ ಇಲ್ಲಿ ಪ್ರಸಾದದ ರೂಪದಲ್ಲಿ ಅಕ್ಕಿ ರೊಟ್ಟಿ ಮತ್ತು ಕೋಳಿ ಪದಾರ್ಥವನ್ನ ನೀಡಲಾಗುತ್ತೆ. ವಿಶೇಷ ಅಂದ್ರೆ ಇಲ್ಲಿ ಪ್ರಸಾದ ರೂಪದಲ್ಲಿ ನೀಡಲಾಗೋ ಅಕ್ಕಿ ರೊಟ್ಟಿ ಕೂಡ ಇಚಿಲಂಪಾಡಿಯ ಗ್ರಾಮದ ಸರ್ವಧರ್ಮದ ಜನರೇ ದೇವರಿಗೆ ಸಲ್ಲಿಸೋ ಸೇವೆ ಅನ್ನೋದು ವಿಶೇಷ. ಒಟ್ಟಿನಲ್ಲಿ ಸದಾ ಕೋಮು ಸಂಘರ್ಷದಲ್ಲೇ ಕುಖ್ಯಾತಿ ಪಡೆದಿರೋ ದಕ್ಷಿಣ ಕನ್ನಡದಲ್ಲಿ ಇಂಥದ್ದೊಂದು ವಿಭಿನ್ನ ಭಾವೈಕ್ಯತೆಯ ಆರಾಧನಾ ಮಂದಿರ ಇರೋದು ಇಡೀ ಜಿಲ್ಲೆಗೆ ಮಾದರಿಯಾಗಿದೆ. ಅಲ್ಲದೆ ಸಾಮರಸ್ಯ ಬಯಸೋ ಜನರು ಕೂಡ ಈ ಚರ್ಚ್ನ ಮತ್ತು ಊರಿನ ನಾಗರಿಕರ ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯಿಂದ ಎಲ್ಲರೂ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಬರ್ತಾರೆ. ಅನೇಕರು ಹಲವು ರೀತಿಯ ಹರಕೆಗಳನ್ನು ಹೊರುತ್ತಾರೆ. ಅದರಲ್ಲಿ ಉರುಳು ಸೇವೆ ಕೂಡ ಒಂದು. ಕೆಲವರು ಕೋಳಿ ಹರಕೆ ನೀಡುತ್ತಾರೆ. ಅನೇಕ ರೀತಿಯ ಹರಕೆಗಳನ್ನು ಕೆಲವರು ಇಡ್ತಾರೆ ಅವರವರ ಅವಶ್ಯಕತೆಗಳಿಗಾಗಿ. ಎಲ್ಲವನ್ನು ಸಂತ ಜಾರ್ಜ್ ನಡೆಸಿಕೊಂಡು ಬರುತ್ತಾರೆ. 1950 ಇಸವಿಗಳಲ್ಲಿ ಕೇರಳದಿಂದ ಸಿರಿಯನ್ ಕ್ರಿಶ್ಚಿಯನ್ಸ್ ನಮ್ಮ ಈ ಊರಿಗೆ ಬಂದು ಇಲ್ಲಿ ಜಾಗವನ್ನು ತೆಗೆದುಕೊಂಡು ಅವರು ಹೋಗುವ ಎಲ್ಲ ಕಡೆಗಳಲ್ಲೂ ದೇವಾಲಯ ಸ್ಥಾಪನೆ ಮಾಡುವಂಥ ಪದ್ಧತಿಗಳಿವೆ. ಅದೇ ರೀತಿಯಾಗಿ ಇಸ್ಲಾಂಪಾಡಿ ಏರಿಯಲ್ಲಿ ಕೂಡ ಈ ದೇವಾಲಯದ ಸ್ಥಾಪನೆ ಆಯಿತು. ಸಂತ ಜಾರ್ಜರ ಹೆಸರಿನಲ್ಲಿ ಈ ದೇವಾಲಯ ಸ್ಥಾಪಿತವಾಗಿದೆ. ಸಿರಿಯನ್ ಕ್ರಿಶ್ಚಿಯನರು ಎಲ್ಲ ಕಡೆ ಹೋದ ಕೂಡ ಅವರ ಪ್ರಿಯ ಸಂತರಾದ ಸಂತ ಜಾರ್ಜರು, ಸಂತ ಮೇರಿಯವರು ಅಥವಾ ಇನ್ನಿತರ ಸಂತರೆಲ್ಲ ಹೆಸರುಗಳಲ್ಲಿ ದೇವಾಲಯಗಳು ಸ್ಥಾಪನೆ ಆಗ್ತದೆ. ಒಟ್ಟಿನಲ್ಲಿ ಇಂತಹ ಕಾರ್ಯ ಜಿಲ್ಲಾದ್ಯಂತ ನಡೆಯಲಿ ಅನ್ನೋದೇ ಶಾಂತಿ ಪ್ರಿಯರ ಆಸೆ.